ಓಂ ತ್ವಂ ರಮಾಯಾಃ ತ್ವಂ ವಿರಿಂಚಸ್ಯ ರುದ್ರೇಂದ್ರ ಸೋಮ ಸೂರ್ಯ ಮುಖಾನಾಮದಭ್ರ ಶಕ್ತಿದೋಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅಂತಿಮೆ ಸ್ವರ್ಗಾರೋಹಣपर्वणि तृतीये अध्याये पञ्चदश श्लोकाः समाप्ताः तिष्ठन्ति. देवाः दूतमेकं युधिष्ठिरेण साकं सम्प्रेष्य तस्मै नरकं प्रदर्शयामासुः. यदा युधिष्ठिरः तन्नरकं द्रष्टुम् अक्षमः बभूव तदा दूतः सर्वामपि युधिष्ठिरस्य स्थितिं देवान् निवेदयामास. ते तत्र शक्रपुरोगमाः देवाः राजानं प्रसमीक्षितुम् आजग्मुः. तेषु देवेषु समागतेषु तत्र वर्तमानं गाढं तमः व्यगमत्. विविधाः पापकर्मिणां यातनाः, विकृतानि शरीराणि सर्वाण्यपि व्यगमन्. सुखस्पर्शः वायुः पुण्यगन्धवः शुचिः तत्र ववौ. ततः श्रिया परमया युतः सुरपतिः शक्रः युधिष्ठिरं सान्त्वपूर्वम् इदं वचः उवाच. हे युधिष्ठिर, ते अक्षयाः लोकाः लभ्यन्ते. हे पुरुषश्रेष्ठ युधिष्ठिर, एतावत्पर्यन्तं यद् नरकदर्शनं कृतं तत् पर्याप्तं वर्तते. त्वया न कश्चन कोपः संतापो वा न कार्यः. सर्वराजभिः अवश्यं नरकः द्रष्टव्य एव. यः पूर्वं सुकृतस्य फलं सुखं भुङ्क्ते पश्चात् निरये दुष्कृतस्य फलं दुःखं भुङ्क्ते. यः पूर्वं नरकभाक् भवति सः पश्चात् स्वर्गम् उपैति. तत्र च स्वर्गस्य सुखं नितरामश्नुते. पूर्वं कुरुक्षेत्रयुद्धे त्वया व्याजेन वञ्चनेन द्रोणः धृष्टद्युम्नद्वारा अहन्यत. एवं च अस्य व्याजस्य कारणादेव तवापि व्याजेनैव नरकः दर्शितः. अपि च तव भ्रातरः भीम, पार्थ, नकुलसहदेवाः, द्रौपदी च केवलं व्याजेनैव मृषैव नरकम् ಅನ್ವಭೂವನ್. ಧರ್ಮರಾಜನಿಗೆ ಒಂದು ಸ್ವಲ್ಪ ಕಾಲ ನರಕ ದರ್ಶನ ಮಾಡಿಸಿ ದೇವತೆಗಳು ಮತ್ತೆ ಆ ನರಕದ ದೃಶ್ಯವನ್ನು ಕಳೆದರು. ಅವರು ಅವನಿಗೆ ಹೇಳಿದರು,
ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ನಾವಿದನ್ನು ನೋಡಬೇಕು. ಕುರುಕ್ಷೇತ್ರದ ಯುದ್ಧದಲ್ಲಿ ನೀನು ಈ ದ್ರೋಣರನ್ನ ವಧೆ ಮಾಡಲಿಕ್ಕಾಗಿ ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳಿ ಕುಂಜರ ಅಂತ ಮೆಲ್ಲನೆ ಹೇಳಿದೆ. ಕೃಷ್ಣ ಹೇಳಿದ್ದು ಮಹಾಧರ್ಮವೇ ಆದರೂ ಕೂಡ ನಿನಗೆ ಆ ಧರ್ಮದಲ್ಲಿ ವಿಶ್ವಾಸ ಇರಲಿಲ್ಲ. ಆದ್ರಿಂದ ನೀನು ಕುಂಜರಹ ಅಂತ ಹೇಳಿ ಸತ್ಯವನ್ನೇ ಹೇಳಿದ್ದು ಅಂತ ಆದರೂ ಕೂಡ ಆ ಸತ್ಯ ಅಸತ್ಯವಾಗಿ ಹೋಯಿತು. ಭಗವಂತನ ಸಂಕಲ್ಪಕ್ಕೆ, ಭಗವಂತನ ಆಲೋಚನೆಗೆ ಅದು ವಿರುದ್ಧವಾದ್ದರಿಂದ ಭಗವಂತ ನೀನು ಹೇಳಿದ್ದನ್ನ, ನೀನು ಮಾಡಿದ್ದನ್ನ ಧರ್ಮ ಅಂತ ಪರಿಗಣಿಸಲಿಲ್ಲ. ಆದ್ರಿಂದ ನಿನಗೆ ನಾವು ಮೃಷಾ ನರಕವನ್ನ, ಸುಳ್ಳು ನರಕವನ್ನ ತೋರಿಸಿದೆವು. ಅಂತ ಹೇಳಿ ಆತನಿಗೆ ಸಮಾಧಾನ ಮಾಡಿದರು. ಅದಾದ ಬಳಿಕ ಮುಂದಿನ ಕಥಾಭಾಗವನ್ನ ನಾವು ನೋಡೋಣ. ಇಲ್ಲಿ ಈ 18ನೇ ಶ್ಲೋಕದಲ್ಲಿ ದ್ರೌಪದಿ ಚ ತಥಾ ಕೃಷ್ಣ ವ್ಯಾಜೇನ ನರಕಂ ಗತಾಹ, ಇವರೆಲ್ಲರಿಗೂ ಕೂಡ ನಾವು ನೆಪ ಮಾತ್ರಕ್ಕೆ ನರಕವನ್ನ ಅನುಭವಿಸುವಂತೆ ಮಾಡಿದೆವು ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಪಾಂಡವರು ಮತ್ತೆ ದ್ರೌಪದಿ ನೆಪ ಮಾತ್ರಕ್ಕೆ ನರಕಕ್ಕೆ ಹೋಗುವುದು ಅಂದ್ರೆ ನರಕ ಅವರಿಗೆ ಆಗೇ ಇಲ್ಲ ಅಂತಾನೆ ಅರ್ಥ. ದೇವತೆಗಳಿಗೆ ನರಕ ಇಲ್ಲ. ಅಲ್ಲಿ ಆ ನರಕ ಲೋಕದಲ್ಲಿ ಇದ್ದು ಆರ್ತನಾದ ಮಾಡಿದವರು ವಸ್ತುತಃ ಧರ್ಮರಾಜನ ಸಹೋದರರಲ್ಲ, ಆತನ ಪತ್ನಿಯಾದಂತಹ ದ್ರೌಪದಿಯೂ ಅಲ್ಲ. ಆಕೆ ಅಲ್ಲಿರುವುದು ಯಾವುದೋ ಒಂದು ತತ್ಕಾಲದಲ್ಲಿ ದೇವತೆಗಳು ಸೃಷ್ಟಿ ಮಾಡಿದಂಥ ಮಾಯೆ, ಸ್ವಪ್ನದಲ್ಲಿ ಕಂಡಂಥ ಒಂದು ಮಾಯೆ ಅಷ್ಟೆ. ಆತನ ಕಿವಿಗೆ ಅದು ಕೇಳುವಂತೆ ಮಾತ್ರ ಅವರು ಮಾಡಿದರು. ವಸ್ತುತಃ ಪಾಂಡವರಿಗೆ ಮತ್ತು ದ್ರೌಪದಿಗೆ ನರಕ ದರ್ಶನ ಆಗಿಲ್ಲ ಅಂತ ಲಕ್ಷಾಲಂಕಾರನು ಕೂಡ ಹೇಳಿದೆ. ಅದನ್ನು ನಾವು ತಿಳಿದುಕೊಳ್ಬೇಕು. ತಾತ್ಪರ್ಯ ನಿರ್ಣಯವೂ ಕೂಡ ಸ್ವಾನಾಂ ವಾಚಃ ಇವ ಅಶೃಣೋತ್ ಇತ್ಯಾದ್ಯುಕ್ತಮಿವ ಅಶೃಣೋತ್ ಅಂತ ವಾಕ್ಯ ಪ್ರಯೋಗ ಮಾಡಿದೆ. ತನ್ನವರ ಮಾತು ಆತನಿಗೆ ಕೇಳಿ ಬಂದಂತಾಯಿತು. ಮುಂದೆ ದೇವತೆಗಳು ಆ ಧರ್ಮರಾಜನಿಗೆ ಎಲ್ಲ ರಾಜರನ್ನು ಕೂಡ ತೋರಿಸಿದರು. ಇಲ್ಲಿ ನೋಡು, ಯುದ್ಧದಲ್ಲಿ ಮಾಡಿದಂಥ ರಾಜರೆಲ್ಲ ಇಲ್ಲಿ ಸದ್ಗತಿಯನ್ನು ಪಡೆದಿದ್ದಾರೆ. ಕರ್ಣ ಇದ್ದಾನೆ, ಮತ್ತೆ ನಿನ್ನ ಸಹೋದರರಿದ್ದಾರೆ, ನಿನ್ನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದಂಥವರು ಸ್ವರ್ಗಲೋಕದಲ್ಲಿ ಇದ್ದಾರೆ. ನೀನು ಏನೇನು ಸತ್ಕರ್ಮಗಳನ್ನು ಮಾಡಿದ್ದೆ ಅದಕ್ಕನುಸಾರವಾಗಿ ಎಲ್ಲ ಥರದ ಫಲಗಳನ್ನು ಕೂಡ ಇದು ಪಡ್ಕೊಳ್ತೀವಿ. ದಿವ್ಯ ಅಪ್ಸರೆಯರು ಸಕಲ ಆಭರಣ ಭೂಷಿತರಾಗಿ ನಿನ್ನ ಸೇವೆಯನ್ನು ಇಲ್ಲಿ ಮಾಡ್ತಾರೆ. ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದೆ, ಅದರಿಂದ ನಿನಗೆ ಮಹಾಫಲ ಪ್ರಾಪ್ತ ಆಗಿದೆ. ಹಿಂದೆ ಹರಿಶ್ಚಂದ್ರ ರಾಜನಿಗೆ ಏನೊಂದು ಫಲ ಸಿಕ್ಕಿತ್ತು, ಅಂಥದೊಂದು ಫಲ ನಿನಗೂ ಕೂಡ ಸಿಕ್ಕಿದೆ. ಹರಿಶ್ಚಂದ್ರ ಸಮಃಪಾರ್ಥ ಯೇಷು ತ್ವಂ ವಿಹರಿಷ್ಯಸಿ, ಮಾಂಧಾತ, ಭಗೀರಥ, ಭರತ ಎಲ್ಲಿದ್ದಾರೋ ಅಲ್ಲಿ ನೀನು ಕೂಡ ಇರ್ತಿ. ಇಲ್ಲಿ ದೇವನದಿಯಾದಂಥ ಆಕಾಶಗಂಗಾ ಇದೆ, ಅಲ್ಲಿ ಮುಳುಗೆದ್ದು ನಿನ್ನ ಸ್ನಾನ ಮಾಡಿ ಮುಗಿಸು. ಆಗ ಸ್ನಾನ ಮಾಡಿದಾಗ ನಿನ್ನ ಮನುಷ್ಯ ಸ್ವಭಾವ ಹೊರಟೋಗ್ತದೆ. ಆಗ ನಿನಗೆ ದುಃಖ, ಶ್ರಮ ಇದ್ಯಾವುದು ಕೂಡ ಇಲ್ಲದಂತಾಗ್ತದೆ. ಗತಶೋಕೋ ನಿರಾಯಾಸ ಮುಕ್ತವೈರೋ ಭವಿಷ್ಯಸಿ. ಆಗ ಧರ್ಮರಾಜ ಅಲ್ಲಿ ನಿಂತಿದ್ದಾಗ ಸ್ವಯಂ ಯಮ ಅಲ್ಲಿಗೆ ಬಂದ. ಯುಧಿಷ್ಠಿರನಿಗೆ ಹೇಳಿದ, ನಿನ್ನ ಕ್ಷಮಾಗುಣ
ಇಂದ್ರಿಯ ನಿಗ್ರಹ ಇತ್ಯಾದಿಗಳನ್ನು ನೋಡಿ ನನಗೂ ಬಹಳ ಪ್ರೀತಿಯಾಗಿದೆ. ಅನೇಕ ಬಾರಿ ನಿನ್ನನ್ನು ಪರೀಕ್ಷಿಸಿದೆ, 3 ಬಾರಿ ಪರೀಕ್ಷಿಸಿದೆ. ಆ 3 ಬಾರಿ ಪರೀಕ್ಷಿಸಿದ್ದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ಒಂದು, ಆ ವನಪರ್ವದಲ್ಲಿ ಎಲ್ಲ ಪಾಂಡವರು ಕೂಡ ಮರಣಿಸಿದ್ದಾಗ ತಾಯಿ ಇಲ್ಲದ ನಕುಲ ಜೀವಿಸಿ ಬರಲಿ ಅಂತ ಅವನು ಪ್ರಾರ್ಥಿಸಿದ್ದು. ಸ್ವರ್ಗಾರೋಹಣ ಕಾಲದಲ್ಲಿ ನಾಯಿಯ ಮೇಲೆ ಕೃಪೆ ತೋರಿಸಿದ್ದು 2ನೇದ್ದು. ತನ್ನ ತಮ್ಮಂದಿರಿಗೆ ಇಲ್ಲದಂತಹ ಸದ್ಗತಿ ತನಗೂ ಬೇಡ ಅಂತ ಅವನು ನಿರಾಕರಣೆ ಮಾಡಿದ್ದು 3ನೇದ್ದು. ಇಷ್ಟನ್ನೆಲ್ಲ ಅವನೇನು ಆ ಕರುಣೆಯನ್ನು ತೋರಿಸಿದ್ದ ಅದನ್ನೆಲ್ಲ ಈ ಯಮಧರ್ಮ ನೆನಪು ಮಾಡಿಕೊಂಡ. ಖಂಡಿತವಾಗಿಯೂ ನಿನ್ನ ಸಹೋದರರು ನರಕದಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ. ಇದೊಂದು ಮಾಯೆಯನ್ನ ಈ ಇಂದ್ರನೇ ಸೃಷ್ಟಿ ಮಾಡಿದ್ದ ಅಷ್ಟೆ. ಮಾಯೈಷ ದೇವರಾಜೇನ ಮಹೇಂದ್ರೇಣ ಪ್ರಯೋಜಿತ. ಅವಶ್ಯಂ ನರಕಾಃ ಪಾರ್ಥ ದ್ರಷ್ಟವ್ಯ ಸರ್ವರಾಜಭಿ. ಎಲ್ಲ ರಾಜರು ಕೂಡ ಒಂದಲ್ಲ ಒಂದು ಬಾರಿ ನರಕವನ್ನ ನೋಡಲೇಬೇಕಾಗ್ತದೆ. ಅದರಂತೆ ನೀನು ಕೂಡ ನೋಡಿದ್ದೆ. ಇಲ್ಲಿ ಎಲ್ಲ ರಾಜರು ನೋಡಬೇಕು ಅಂತನೋ ಮಾತು 2 ಬಾರಿ ಬಂತು. ಯಾಕೆ ಹೀಗೆ? ಎಲ್ಲ ರಾಜರು ಅಂದ್ರೆ ದೇವತೆಗಳು, ಮೂಲತಃ ದೇವತೆಗಳೇನಿದ್ದಾರೆ ಅವರು ರಾಜರಾಗಿ ಇಲ್ಲಿ ಅವತರಿಸಿದಾಗ ಇದು ಒಂದರ್ಥ. ಇನ್ನೊಂದು, ದೇವ ಋಷಿ ಪಿತೃಪಾಹ ನರಾಹ ಅಂತ 5 ವಿಭಾಗಗಳಿವೆ. ಅಲ್ಲ, ಮುಕ್ತಿಯೋಗ್ಯರಾದವರು 5 ಇದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತೆ ಮನುಷ್ಯರು ಅಂತ. ಆ ಚಕ್ರವರ್ತಿಗಳೇ ಆಗಲಿ, ಅವರು ಕೂಡ ಇಲ್ಲಿ ಅವತರಿಸಿ ಬಂದಾಗ, ಅವರು ಕೂಡ ಈ ಭೂಲೋಕದಲ್ಲಿ ಹುಟ್ಟಿ ಬಂದಾಗ ಅವರೆಲ್ಲರೂ ನರಕವನ್ನು ನೋಡಲೇಬೇಕು. ಒಂದು ವಿಷಯ, ಋಜುಗಣಸ್ಥರಾದಂಥ ದೇವತೆಗಳನ್ನು ಹೊರತುಪಡಿಸಿದರೆ ಉಳಿದವರೆಲ್ಲಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ದೋಷವನ್ನ ಮಾಡುವಂಥ, ದೋಷಕ್ಕೆ ಒಳಗಾಗುವಂಥ ಸಂದರ್ಭವನ್ನ ನಾವು ಕಂಡೇ ಕಾಣ್ತೇವೆ. ಏನಾದ್ರೂ ಒಂದು ದೋಷ ಬಂದೇ ಬರ್ತದೆ ಅವರಲ್ಲಿ. ಅಂತ ದೋಷ ಇಲ್ಲದೇನೆ ಪೂರ್ಣವಾಗಿ ಸ್ವಚ್ಛವಾದಂಥ ಸಂಯಮದ ಜೀವನವನ್ನ ಅವರಿಗೆ ನಡೆಸಲಿಕ್ಕಾಗೋದಿಲ್ಲ. ಸರ್ವಾರಂಭ ಹಿ ದೋಷೇಣ ಧೂಮೇ ನಾಗ್ನಿರಿವಾವೃತಾ. ಸರ್ವ ಆರಂಭ ಅಂದ್ರೆ ಎಲ್ಲ ಕಾರ್ಯಗಳು ಕೂಡ ಅಲ್ಲಿ ಸರ್ವೇಷಾಂ ಆರಂಭ ಸರ್ವಾರಂಭ, ಎಲ್ಲರೂ ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಧೂಮೇನ ಅಗ್ನಿರಿವಾವೃತಾ. ಈ ಅಗ್ನಿ ಇದ್ದಲ್ಲಿ ಧೂಮ ಹೇಗಿದ್ದೇ ಇರ್ತದೋ, ಅಗ್ನಿ ಇತ್ತು ಅಂದ್ರೆ ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ಲಿ ಹಸಿ ಕಟ್ಟಿಗೆ ಇದ್ದೇ ಇರುವುದರಿಂದ ಅಲ್ಲಿ ಹೊಗೆ ಬಂದೇ ಬರ್ತದೆ. ಅದರಂತೆ ನಮ್ಮೆಲ್ಲರ ಪ್ರಯತ್ನಗಳು ಕೂಡ ಈ ಥರ ಒಂದಲ್ಲ ಒಂದು ಇತಿಮಿತಿಯನ್ನ ಒಳಗೊಂಡದ್ದೇ ಆಗಿರ್ತವೆ. ಧರ್ಮರಾಜನು ಕೂಡ ಅದರಂತೆ ಸ್ವಯಂ ಯಮಧರ್ಮನೇ ಆದ್ರೂ ಮೂಲ ರೂಪದಲ್ಲಿ ಆತ ಧರ್ಮ ಇತ್ಯಾದಿ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡಬೇಕಾದಂಥ ವ್ಯಕ್ತಿಯೇ ಆದರೂ ಕೂಡ ಈ ಭೂಲೋಕದಲ್ಲಿ ಅವತಾರ ಮಾಡಿ ಬಂದಾಗ ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶುಚ ಅಂತ ಹಿಂದೆ ದ್ರೌಪದಿ ಮತ್ತು ದೃಷ್ಟದ್ಯುಮ್ನರ ಪ್ರಸಂಗದಲ್ಲಿ ಆಚಾರ್ಯರು ಹೇಳ್ತಾರೆ. ಅದೇ ಮಾತನ್ನ ಯುಧಿಷ್ಠಿರನಿಗೂ ಕೂಡ ನಾವು ಅನ್ವಯಿಸಿಕೊಂಡು ನೋಡಿದರೆ ಮನುಷ್ಯರ ಸಂಪರ್ಕ ಈ ಜಗತ್ತಿನಲ್ಲಿ ಮತ್ತೆ ಮಾನುಷ ಅನ್ನೋ ಉಪಭೋಗೇನ, ಮನುಷ್ಯರು ಅಡಿಗೆ ಮಾಡಿ ಮನುಷ್ಯರೇ ಬಡಿಸಿದಂಥ ಅನ್ನವನ್ನ ಉಂಡದ್ದರ ಪರಿಣಾಮ ಈ ಜಗತ್ತಿನಲ್ಲಿ ಈ ಥರದ ಶೋಕ ಭ್ರಮ ಇವೆಲ್ಲ ಆಗಿಬಿಡ್ತವೆ. ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ನೀನು ಈ ನದಿಯಲ್ಲಿ ಸ್ನಾನ ಮಾಡು, ಗಂಗಾ ನದಿಯಲ್ಲಿ ಸ್ನಾನ ಮಾಡು, ನಿನ್ನ ಮಾನುಷ ಭಾವ ಹೊರಟು ಹೋಗ್ತದೆ ಅಂತ. ಮಾನುಷೋ ವಿಗಮಿಷ್ಯತಿ. ಮನುಷ್ಯ ಭಾವ ಹೊರಟು ಹೋಗೋದು ಅಂದ್ರೆ ಒಂದು ಭ್ರಮ ಹೊರಟು ಹೋಗೋದು, ಮತ್ತೊಂದು ಅಜ್ಞಾನ ಹೊರಟು ಹೋಗೋದು, ದುರ್ಯೋಧನಾದಿಗಳ ಬಗ್ಗೆ ಇರುವಂತಹ ದ್ವೇಷ ಹೊರಟು ಹೋಗೋದು ಒಂದು. ಇನ್ನೊಂದು ಭ್ರಮ, ತಾನು ತನ್ನೋರು ಅನ್ನುವಂಥ ಅಭಿಮಾನ ಹೊರಟು ಹೋಗೋದು, ಮತ್ತೆ ಸರಿಯಾದ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದು, ಇವೆಲ್ಲವೂ ಕೂಡ ಹೊರಟು ಹೋಗ್ತದೆ. ಈಗಾಗಲೇ ನಾವು ಅದನ್ನು ನೋಡಿದ್ದೇವೆ. ಧರ್ಮರಾಜ ಇಂದ್ರಾದಿ ದೇವತೆಗಳನ್ನು ಕೂಡ ನಿಂದಿರಿಸಿದ.
ಧರ್ಮವನ್ನು ನಿಂದಿಸಿದ ಅಂತ ಬಂದಿತ್ತು ಹಿಂದಿನ ಅಧ್ಯಾಯದಲ್ಲಿ. ದೇವಾಂಶ ಗರ್ಹಯಾಮಾಸ ಧರ್ಮಂ ಚೈವ ಯುಧಿಷ್ಠಿರ ಅಂತ. ದೇವತೆಗಳೆಲ್ಲ ನಾವು ಮಾಡುವ ಧರ್ಮಾಚರಣೆಗೆ ಏನು ಫಲ ಕೊಟ್ಟಿದ್ದಾರೆ ಅಂತ ಅವರನ್ನು ಬೈದ. ಧರ್ಮಾಚರಣೆಗೆ ಫಲ ಏನು, ಯಾಕೆ ಧರ್ಮಾಚರಣೆ ಮಾಡ್ಬೇಕು ನಾವು ಅಂತೆಲ್ಲ ನಾನಾ ರೀತಿಯಾಗಿ ಅವನು ಮಾತಾಡಿದ್ದ. ಹೀಗೆ ಧರ್ಮಾಚರಣೆಗೆ ಒಂದು ಶಾಶ್ವತವಾದಂಥ ಫಲ ಸಿಗ್ತದೆ, ಅದು ವಿಳಂಬ ಆದರೂ ಕೂಡ ಸಿಕ್ಕೇ ಸಿಗ್ತದೆ ಅನ್ನುವಂಥ ದೃಢ ನಿರ್ಧಾರ ಮನುಷ್ಯರಿಗೆ ಇರೋದಿಲ್ಲ. ಹೀಗೆ ಧರ್ಮ, ದೇವತೆಗಳು, ಪ್ರಾರಬ್ಧ ಕರ್ಮ, ಸ್ವರ್ಗ ನರಕ ಇತ್ಯಾದಿಗಳ ಕುರಿತಾಗಿ ದೃಢವಾದ ವಿಶ್ವಾಸ ಇಲ್ಲದೆ ಇರುವುದು, ಮತ್ತೆ ನಾನು ನನ್ನವರು ಅನ್ನುವಂಥ ಅಭಿಮಾನ, ಮತ್ತೆ ನಿಷ್ಕಾರಣವಾದಂಥ ರಾಗ ದ್ವೇಷ, ಇವೆಲ್ಲ ಮಾನುಷ ಭಾವದಲ್ಲಿ ಸೇರ್ಕೊಂಡಿವೆ. ಮನುಷ್ಯರು ಅಂದರೆ ಇವೆಲ್ಲವೂ ಅಲ್ಲಿದೆ. ಅದೆಲ್ಲವನ್ನೂ ಈ ಧರ್ಮರಾಜ ಅಲ್ಲಿ ಕಳ್ಕೋಬೇಕಾಗಿದೆ. ಮತ್ತು ಅದರಲ್ಲೂ ಕೂಡ ರಾಜನಾಗಿದ್ದವನು ಯಾರು ಇರ್ತಾನಲ್ಲ, ರಾಜನಿಗೆ ದೋಷ ಹೆಚ್ಚು ಅಂತ. ಉಳಿದವರಿಗೆ ಕೂಡ ಈ ಜಗತ್ತಿನಲ್ಲಿ ಹುಟ್ಟಿ ಬಂದವರಿಗೆ ನಾನಾ ಥರದ ತಪ್ಪುಗಳನ್ನು ಮಾಡುವಂಥ ಪ್ರಸಂಗ ಬಂದೇ ಬರ್ತವೆ, ವಿಶೇಷತಃ ರಾಜನಾದವನಿಗೆ. ದಶವೇಶ್ಯಾ ಸಮೋ ನೃಪ ಅಂತ ಹಿಂದೊಂದು ಕಡೆ ನಾವು ನೋಡಿದ್ದೇವೆ. 10 ಜನ ವೇಶ್ಯರು ಮಾಡುವಂಥ ಪಾಪಗಳನ್ನ ಒಬ್ಬ ರಾಜ ಮಾಡ್ತಾನೆ. ಹೀಗೆಲ್ಲ ಬಂದಿರೋದ್ರಿಂದ ರಾಜನ ಜೀವನ ಅಂತ ಅನ್ನೋದು ತುಂಬ ಸಂಕೀರ್ಣವಾದದ್ದು. ಅನೇಕ ಥರದ ದೋಷಗಳನ್ನು ಅವರು ಮಾಡಿಯೇ ಮಾಡ್ತಾರೆ, ಅದು ಅದರ ಅಭಿಪ್ರಾಯ. ದಶ ಸೂನಾ ಸಹಸ್ರಾಣಿ ಅನ್ಹಿ ರಾಜ ಕರೋತಿ ವೈ. ಹಗಲು ರಾತ್ರಿಯೂ ಅಥವಾ ಪ್ರತಿಯೊಂದು ದಿನವೂ ಕೂಡ ಅನೇಕ ಪಾಪಗಳನ್ನು ಮಾಡ್ತಾನೆ. 16,000 ಪಾಪಗಳನ್ನು ಈ ರಾಜ ಮಾಡ್ತಾನೆ ಅಂತ ಒಂದು ಸ್ಮೃತಿ ಕಂಡು ಬರ್ತದೆ. ರಾಜ ಯಾಕೆ ಈ ಥರದ ಪಾಪಗಳನ್ನು ಮಾಡ್ತಾನೆ? ಅನೇಕ ಥರದ ನಿರ್ಣಯಗಳನ್ನು ಅವನು ತಗೊಳ್ಬೇಕಾಗ್ತದೆ. ನಮಗಿದೆಲ್ಲ ಗೊತ್ತಿದೆ. ತುಂಬ ಸಂಕೀರ್ಣವಾದಂಥ ನಿರ್ಣಯಗಳನ್ನು ಆ ರಾಜ ತಗೊಳ್ಬೇಕಾಗ್ತದೆ. ಆದ್ದರಿಂದ ಅವನಿಗೆ ತಪ್ಪಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚು. ಧರ್ಮವನ್ನು ತುಂಬ ನಿಖರವಾಗಿ ತಿಳಿದುಕೊಂಡು ಮತ್ತೆ ಆ ಧರ್ಮವನ್ನು ತಾನು ಆಚರಿಸಿ ತನ್ನ ಪ್ರಜೆಗಳಿಂದಲೂ ಕೂಡ ಆ ಧರ್ಮವನ್ನು ಸರಿಯಾಗಿ ಆಚರಣೆ ಮಾಡುವಂತೆ ಮಾಡಿ ಇಷ್ಟೆಲ್ಲ ಮಾಡಬೇಕಾದ ಜವಾಬ್ದಾರಿ ಅವನಿಗಿರ್ತದೆ. ಅವನು ಪ್ರಜೆಗಳಿಂದ ಅವರ ಆದಾಯದ 6ನೇ ಒಂದು ಭಾಗವನ್ನೇ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಅವ್ರು ಮಾಡುವ ಪುಣ್ಯ ಕಾರ್ಯದಲ್ಲೂ ಇವನಿಗೊಂದು ಪಾಲಿದೆ. ಅಷ್ಟಾದರೂ ಅವನು ಸರಿಯಾಗಿ ಆಡಳಿತ ಮಾಡದೆ ಹೋದರೆ ಪ್ರತಿಗ್ರಹವನ್ನು ಆದಾಯವನ್ನೇನೋ ಸ್ವೀಕಾರ ಮಾಡ್ತಾನೆ, ಆದರೆ ಸರಿಯಾದ ಆಡಳಿತ ಅವನು ಮಾಡದೆ ಹೋದರೆ, ಧರ್ಮಯುಕ್ತವಾಗಿ ಅವನು ನಡ್ಕೊಳ್ಳದೆ ಹೋದರೆ ಅವನಿಗೆ ದೊಡ್ಡ ಅನರ್ಥ ಇದೆ ಅಂತ ಶಾಸ್ತ್ರ ಎಚ್ಚರಿಸಿದೆ. ಅದಕ್ಕಾಗಿ ಇದು ರಾಜರ ಜೀವನ, ಇದನ್ನು ನಾವು ಗಮನಿಸಬೇಕಾದ್ದು. ಆ ಧರ್ಮರಾಜನು ಕೂಡ ಕಲಿಯ ಆವೇಶಕ್ಕೊಳಗಾಗಿದ್ದ. ಮನುಷ್ಯ ಸ್ವಭಾವ ಹೊರಟೋಗ್ತದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ರಲ್ಲ ದೇವತೆಗಳು ಧರ್ಮರಾಜನಿಗೆ. ಆ ಮನುಷ್ಯ ಸ್ವಭಾವದಲ್ಲಿ ಕಲಿ ಪ್ರವೇಶವೂ ಕೂಡ ಹೊಂದಿದೆ. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಆಗುವ ಪ್ರಸಂಗದಲ್ಲಿ ದ್ರೌಪದಿ, ವಿದುರ, ಭೀಮ, ಗಾಂಧಾರಿ ಹೀಗೆ ಕೆಲವೇ 3-4 ಜನರನ್ನು ಹೊರತುಪಡಿಸಿದ್ರೆ ಉಳಿದವರು ಎಲ್ಲಿಗೂ ಕಲಿ ಪ್ರವೇಶ ಆಗಿಬಿಟ್ಟಿತ್ತು ಅಂತ ಮಹಾಭಾರತ ಹೇಳಿತ್ತು, ತಾತ್ಪರ್ಯ ನಿರ್ಣಯವೂ ಕೂಡ ಹೇಳಿತ್ತು. ಹೀಗೆ ಕಲಿ ಪ್ರವೇಶ ಆಗಿದ್ದರಿಂದ ದ್ರೌಪದಿಯನ್ನು ಪಣಕ್ಕಿಡ್ಲಿಕ್ಕೆ ಧರ್ಮರಾಜನಿಗೆ ಅಧಿಕಾರ ಇದೆಯೋ ಇಲ್ಲವೇ, ದುರ್ಯೋಧನ ದುಶಾಸನಾದಿಗಳು ಆ ಥರ ನಡ್ಕೊಂಡದ್ದು ಉಚಿತವೇ ಅಲ್ಲವೇ ಅನ್ನೋದ್ರ ಬಗ್ಗೆ ಅವರಿಗೆ ನಿರ್ಧಾರ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿದುರ ಅದನ್ನು ತಪ್ಪು ಅಂತ ಖಂಡಿಸಿದ, ಗಾಂಧಾರಿ ಖಂಡಿಸಿದ್ಲು. ದ್ರೌಪದಿ ಭೀಮಸೇನರಂತೂ ಯಾವತ್ತೂ ರುಜುಗಳಾದ್ದರಿಂದ ಕಲಿ ಪ್ರವೇಶಕ್ಕೆ ಒಳಗಾಗದೇ ಇರುವಂಥವ್ರು, ಅವರು ಅದನ್ನು ಸರಿಯಾಗಿ ಧರ್ಮವನ್ನು ಕಂಡುಕೊಂಡ್ರು. ಅದನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ರಿಗೂ ಕೂಡ ಹೀಗೊಂದು ಕಲಿ ಪ್ರವೇಶ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಕಾರಣದಿಂದಾಗಿ ಅನೇಕ ಥರದ ಭ್ರಮಗಳು, ಆಗ್ರಹಗಳು, ರಾಗದ್ವೇಷಗಳು, ಅಜ್ಞಾನ ಇವೆಲ್ಲ ಅಲ್ಲಿ ಮೂಡ್ತವೆ ಅವರಲ್ಲಿ. ತುಂಬ ನಿಖರವಾಗಿ ರಾಮನಂತೆ ಅತ್ಯಂತ ಧರ್ಮಯುಕ್ತನಾಗಿ 100% ಧರ್ಮಯುಕ್ತನಾಗಿ ರಾಮನಂತೆ ಆಡಳಿತ ಮಾಡೋದು ಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ.
ಅವರಲ್ಲೂ ಒಂದಲ್ಲ ಒಂದು ದೋಷಗಳನ್ನು ಮಾಡಿಯೇ ಮಾಡ್ತಾರೆ. ರಾಮ ಮಾಡಬಹುದು, ಋಜುಗುಣಸ್ಥರಾದವರು ರಾಜರಾಗಿ ಬಂದರೆ ಅವರಿಗೂ ಸಾಧ್ಯ ಆಗ್ಬೋದು. ಅವರನ್ನು ಬಿಟ್ಟರೆ ಉಳಿದವ್ರು ಯಾರಿಗೂ ಕೂಡ ಅಷ್ಟು ನಿಖರವಾಗಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದು, ಕಲಿಪ್ರವೇಶಕ್ಕೆ ಈಡಾಗದಿರುವಂತೆ ವರ್ತಿಸುವುದು, ಪ್ರಜೆಗಳನ್ನು ಆಳುವುದು ಯಾವುದೂ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಲೇ ಇಲ್ಲಿ ಮತ್ತೆ ಮತ್ತೆ ಹೇಳ್ತಿದ್ದಾರೆ, ಇವರು ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ರಾಜನು ಕೂಡ ನರಕವನ್ನು ಒಂದಲ್ಲ ಒಂದು ಬಾರಿ ನೋಡಲೇಬೇಕು ಅಂತ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ಸಂಗತಿ. ಇದು ರಾಜರಾದವರು, ಮಹಾಭಾರತ ಅದನ್ನು ಅನೇಕ ಕಡೆ ವರ್ಣಿಸಿದೆ. ವಸ್ತುತಃ ಎಂಥವನಾಗಿದೆ, ಎಂಥ ದೊಡ್ಡ ಆಡಳಿತಗಾರ ಯುಧಿಷ್ಠಿರ ಅಂದರೆ. ಅವನನ್ನು ನಾವು ವಿರಾಟ ಪರ್ವದಲ್ಲಿ ಭೀಷ್ಮರ ಮುಖದಿಂದ ಅವನ ಬಗ್ಗೆ ನಾವು ಕೇಳಿದ್ದೇವೆ. ಆ ಧರ್ಮರಾಜ ಇದ್ದಂಥ ಜಾಗ ಎಷ್ಟು ಅದ್ಭುತವಾಗಿರ್ತದೆ, ಅಲ್ಲಿ ಹೇಗೆ ಧರ್ಮಾಚರಣೆ ಇರ್ತದೆ. ಧರ್ಮರಾಜ ಯಾವ ರಾಜ್ಯವನ್ನು ಆಳುತ್ತಿದ್ದಾನೋ ಅಲ್ಲಿರುವ ಪ್ರಜೆಗಳು ಧರ್ಮವಂತರಾಗಿರ್ತಾರೆ ಅಂತನ್ನುವುದಂತೂ ಸತ್ಯವೇ. ಅದಷ್ಟು ಮಾತ್ರ ಅಲ್ಲ, ಧರ್ಮರಾಜ ಅಜ್ಞಾತವಾಸ ಕಾಲದಲ್ಲಿ ಎಲ್ಲಿಯಾದರೂ ಇದ್ದರೆ ಅಲ್ಲಿಯೂ ಕೂಡ ಆ ರಾಜ್ಯವನ್ನು ಅವನು ಆಳದೆ ಹೋದರೂ ಕೂಡ ಅಲ್ಲಿಯೂ ಒಂದು ದೊಡ್ಡ ಧರ್ಮ ನಡೆದಿರ್ತದೆ. ಅಂಥ ನ್ಯಾಯ ನೀತಿಯುತವಾದಂಥ ನಡವಳಿಕೆ ಅಲ್ಲಿರ್ತದೆ ಅಂತ ಸ್ವಯಂ ಭೀಷ್ಮರು ಧರ್ಮರಾಜನನ್ನ ಸ್ತೋತ್ರ ಮಾಡ್ತಾರೆ. ಅಂಥ ದೊಡ್ಡ ವ್ಯಕ್ತಿತ್ವ ಧರ್ಮರಾಜನ ವ್ಯಕ್ತಿತ್ವ ಅಂದರೆ ಸಾಮಾನ್ಯ ಅಲ್ಲ ಅದು. ಆದರೆ ಸ್ವಯಂ ಅಂಥವನು ಕೂಡ ಮನುಷ್ಯನಾಗಿ ಹುಟ್ಟಿ ಬಂದಾಗ ಇಂಥವೆಲ್ಲ ದೌರ್ಬಲ್ಯಗಳು, ಹಿಂದೆ ಅವನಿಗೂ ಕೂಡ ಅನೇಕ ದೌರ್ಬಲ್ಯಗಳು ಕಂಡಿದ್ದವು. ಯುದ್ಧ ಮಾಡಿದ್ದು ಸರಿಯೋ ಇಲ್ವೋ, ಒಟ್ಟಾರೆ ಯುದ್ಧ ಮಾಡುವುದೇ ಸರಿಯೋ ಹೌದೋ ಇಲ್ಲೋ ಅಂತ ಅವನಿಗೆ ಸಂಶಯ ಬಂದ್ಬಿಟ್ಟಿತ್ತು. ಅದನ್ನು ಕೂಡ ನಾವು ಉದ್ಯೋಗ ಪರ್ವದಲ್ಲಿ ನೋಡಿದ್ವಿ. ಕಿಮ್ನ ಕ್ಷಮಂ, ನಮಗೇನು ಉಚಿತ, ನಾವು ಮಾಡಿದ್ದು ಯಾವುದು ಸರಿ ಯಾವುದು ಅದನ್ನೆಲ್ಲ ನನಗೆ ಹೇಳು ಅಂತ ಅವನು ಈ ಕೃಷ್ಣನನ್ನೇ ಕೇಳಿದ್ದ. ಅಸ್ಮಿನ್ ಅಭ್ಯಾಗತೆ ಕಾಲೇ ಕಿಮ್ನ ಕ್ಷಮಂ, ಇಂಥದ್ದೊಂದು ಸಂಕಟದ ಪರಿಸ್ಥಿತಿ ನಮಗೀಗ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಬೇಕೇ ಬೇಡವೆ? ನಮ್ಮವರಾದವರನ್ನು ಎದುರಿಸಿ ಯುದ್ಧ ಮಾಡಿ ನಾವು ಜಯ ಪಡೆದೇವೇನೋ, ಇದು ಧರ್ಮ ಆಗ್ತದೋ ಹೇಗೆ ಅಂತೆಲ್ಲ ಅವನಿಗೆ ಗೊಂದಲ ಬಂದ್ಬಿಟ್ಟಿತ್ತು. ನಿನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡು, ನಿನ್ನ ಮನುಷ್ಯ ಸ್ವಭಾವ ಹೊರಟೋಗ್ತದೆ ಅಂತ ಅವ್ರು ಹೇಳುವಾಗ ನಾವು ಇದನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ಕಥಂಚ ವರ್ತಮಾನ ವೈ ಸ್ವಧರ್ಮಾನ್ನಚ್ಯವೇ ಮಹಿ, ಇದೆಲ್ಲ ಉದ್ಯೋಗ ಪರ್ವದ 154ನೇ ಅಧ್ಯಾಯದಲ್ಲಿ ಬರುವಂಥ ಮಾತಿದು. ನಾವು ಹೇಗೆ ಬದುಕಿದರೆ ನಮ್ಮ ಧರ್ಮವನ್ನು ನಾವು ಬಿಟ್ಟಂತಾಗೋದಿಲ್ಲ. ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡುವುದು ಬಹಳ ಮುಖ್ಯ. ನಮ್ಮ ಧರ್ಮದ ಚ್ಯುತಿ ಆಗಬಾರ್ದು. ಆದರೆ ವಿದುರ, ನಮ್ಮ ತಾಯಿ ಕುಂತಿ ಅವರೆಲ್ಲ ಹೇಳಿದಂತೆ ಕ್ಷಮಂ ಎನ್ನೋ ಮಹಾದೇವ್ ಮಹಾಬಾಹೋ ತದ್ಬ್ರವೀಹಿ ಅವಿಚಾರಯನ್, ಯಾವುದು ಉಚಿತ ಅದನ್ನು ಹೇಳು ಅಂತ ಕೃಷ್ಣನನ್ನು ಕೇಳಿದ್ದ. ಅವನು ತಮ್ಮಂದಿರನ್ನೂ ಕೇಳಿದ್ದ. ಆಜ್ಞಾಪಿತೆ ತದಾ ಯೋಗೆ ಸಮಹೃಷ್ಯಂತ ಸೈನಿಕಾ ಅವಧ್ಯಾನಾಂ ವಧಂ ಪಶ್ಯನ್ ಧರ್ಮರಾಜೋ ಯುಧಿಷ್ಠಿರ. ಇನ್ನು ಸೈನ್ಯಕ್ಕೆ ಮುಂದೆ ಹೊರಡಿ ಅಂತ ಆದೇಶ ಸಿಕ್ಕಿತ್ತು. ಅವರು ಉಪಪ್ಲಾವಿ ನಗರದಿಂದ ಕುರುಕ್ಷೇತ್ರಕ್ಕೆ ಹೊರಡಬೇಕಾಗಿತ್ತು. ಹೊರಡಿ ಅಂತ ಆದೇಶ ಸಿಕ್ಕಂಥ ಪ್ರಸಂಗದಲ್ಲಿ, ಅಂಥ ಒಂದು ನಿರ್ಣಾಯಕ ಪ್ರಸಂಗದಲ್ಲೂ ಕೂಡ ಎಲ್ಲವೂ ತೀರ್ಮಾನ ಆಗಿ ಹೋಗಿತ್ತು, ಸೈನ್ಯ ಒಗ್ಗೂಡಿತ್ತು, ಎಲ್ಲ ಸೇನಾಪತಿಗಳು ಬಂದಿದ್ರು. ಅಂಥ ಪ್ರಸಂಗದಲ್ಲಿ ಅವನಿಗೊಂದು ಗೊಂದಲ ಮೂಡಿಬಿಟ್ಟಿತ್ತು. ಸಮಹೃಷ್ಯಂತ ಸೈನಿಕರೆಲ್ಲ ಯುದ್ಧ ಉತ್ಸಾಹದಿಂದ ಉನ್ಮಾದದಿಂದ ಗರ್ಜನೆ ಮಾಡ್ತಾ ಇದ್ದಾರೆ. ಆವಾಗ ಅವಧ್ಯಾನಾಂ ವಧಂ ಪಶ್ಯನ್ ಧರ್ಮರಾಜೋ ಯುಧಿಷ್ಠಿರ ನಿಶ್ವಸನ್ ಭೀಮಸೇನಂ ಚ ವಿಜಯಂ ಚೇದಮಬ್ರವೀತ್. ಆವಾಗ ಅವನಿಗೆ ನಿಟ್ಟುಸಿರು ಬಿಟ್ಟನಂತೆ ಧರ್ಮರಾಜ. ನಿಟ್ಟುಸಿರು ಬಿಟ್ಟು ಮುಂದಿನಂತೆ ಭೀಮಸೇನನ್ನ ಅರ್ಜುನನನ್ನ ಮಾತಾಡಿಸಿದ ಅಂತ ಹೇಳ್ತಾರೆ. ನಾವು ವನವಾಸ ಮಾಡಿದೆವು, ನಾನಾ ಥರದ ದುಃಖವನ್ನು ಅನುಭವಿಸಿದೆವು. ಆದರೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಈ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಹಾಗಾದರೆ ನಾವೀಗೇನು ಮಾಡಬೇಕು? ಕಥಂ ಹಿ ಅವಧ್ಯೈ ಸಂಗ್ರಾಮ ಕಾರ್ಯಸ್ಸಹ ಭವಿಷ್ಯತಿ. ಈ ಭೀಷ್ಮ ದ್ರೋಣಾದಿಗಳೆಲ್ಲ ನಮಗೆ ಅವಧ್ಯರು, ಇವರನ್ನ ನಾವು ಕೊಲ್ಲಬಾರದು. ಆದರೆ ಇಂಥವ್ರ ಜೊತೆಗೆ ಯುದ್ಧ ಮಾಡುವಂಥ ಪ್ರಸಂಗ ನಮಗೆ ಬಂದಿದೆಯಲ್ಲ.
ಕಥಂ ಹತ್ವಾ ಗುರುವನ್ ವೃದ್ಧಾನ್ ವಿಜಯೋನೋ ಭವಿಷ್ಯತಿ. ಇವರನ್ನೆಲ್ಲ ನಾವು ಕೊಂದ ಮೇಲೆ ನಮಗೇನಾದರೂ ಸದ್ಗತಿ ಆದೀತೋ ಹೇಗೆ? ನಿಮಗೇನು ಅನಿಸ್ತದೆ? ಕೊಲ್ಲುವುದು ಧರ್ಮ ಹೌದೋ ಅಲ್ವಾ? ಇಷ್ಟಲ್ಲೇ ಅವ್ರ ಜೊತೆ ಯುದ್ಧ ಮಾಡಿದ ಮೇಲೂ ಕೂಡ ನಮಗೆ ಜಯ ಆದೀತೋ ಇಲ್ವೋ? ಈ ಜಗತ್ತಿನಲ್ಲಿ ಯುದ್ಧದಲ್ಲಿ ಜಯ ಆಗಬೇಕು ಅಂತ ಅನ್ನೋದು ಒಂದು. ಮತ್ತೊಂದು, ನಮಗೆ ಧರ್ಮ ಸಿದ್ಧಿ ಆಗಬೇಕು, ಧರ್ಮಚ್ಯುತಿ ಆಗಬಾರ್ದು. ಅದನ್ನ ನೀವು ಹೇಳ್ರಿ ಅಂತ ಕೇಳ್ತಿದ್ದಾನ ಅವನವ್ರನ್ನ, ತನ್ನೆಲ್ಲ ಸಹೋದರರನ್ನ. ಆಗ ಅವನು, ಎಲ್ಲರೂ ಕೂಡ ಅವನಿಗೆ ಸಮಾಧಾನ ಹೇಳಿದ್ರು. ಇನ್ನು ಮಾನುಷ ಭಾವ ಅಂತ ಹೇಳಿದಾಗ ಇದೆಲ್ಲ ಸೇರ್ಕೊಂಡಿದೆ. ರಾಜರಲ್ಲಿ ಇಷ್ಟು ದ್ವಂದ್ವಗಳಿರ್ತವೆ. ಧರ್ಮರಾಜನಂಥ ರಾಜನೇ ಸರಿಯಾಗಿ ನಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇನ್ನು ಉಳಿದ ರಾಜರು, ವಿಶೇಷತಃ ಕಲಿಯುಗದಲ್ಲಿ ಏನು ರಾಜರಿದ್ರು ಇದ್ದಾರೆ, ಈಗಲೂ ಕೂಡ ಆಡಳಿತ ಮಾಡಬೇಕಾದಂಥವರು, ಅದು ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ಸಮಾಜದಲ್ಲಿ ಇರಲಿ, ಅವರೆಲ್ಲ ಆತ್ಮವಿಮರ್ಶೆ ಮಾಡಿಕೊಂಡು ನೋಡಬೇಕಾದಂಥ ಒಂದು ಕಾಲ ಇದು. ವಿಶೇಷತಃ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ. ಇನ್ ಡೆಮಾಕ್ರಸಿ ಹೆಡ್ಸ್ ಆರ್ ಕೌಂಟೆಡ್, ನಾಟ್ ಬ್ರೈನ್ಸ್ ಅಂತ ಒಂದು ಮಾತು ಕೇಳಿ ಬರ್ತದೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಬಹುಮತ ಇದೆಯೋ ಅವನಿಗೆ ಜಯ, ನಮಗಿದೆಲ್ಲ ಗೊತ್ತಿದೆ. ಹೆಡ್ಸ್ ಆರ್ ಕೌಂಟೆಡ್. ನಿಮ್ಮ ಕಡೆ ತಲೆಗಳು ಎಷ್ಟಿವೆ? ತಲೆಗಳು ಅಂದರೆ ಜನ ನಿಮ್ಮ ಕಡೆ ಎಷ್ಟಿದ್ದಾರೆ ಅದನ್ನು ಲೆಕ್ಕ ಹಾಕ್ತಾರೆ. ಆ ತಲೆ ಒಳಗೆ ಮೆದುಳಿದೆಯೋ ಇಲ್ಲೋ ಅಂತ ಲೆಕ್ಕ ಹಾಕೋದಿಲ್ಲ. ಅರ್ಥಾತ್ ನಿಮ್ಮ ಕಡೆ ಬುದ್ಧಿವಂತರಿದ್ದಾರಾ, ಯೋಗ್ಯರಾದವರು, ಸಜ್ಜನರಿದ್ದಾರಾ ಅದನ್ನ ಲೆಕ್ಕ ಹಾಕೋದಿಲ್ಲ. ನಿನ್ನತ್ತು ಇರೋ ಎಷ್ಟು ಜನ ಅನ್ನೋದನ್ನ ಮಾತ್ರ ಲೆಕ್ಕ ಹಾಕ್ತಾರೆ. ಅವರು ತಲೆಯೊಳಗೆ ಏನೂ ಮೆದುಳಿಲ್ಲದ ಮೂರ್ಖರ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ ಇದೇನನ್ನು ತಿಳಿಯದಂಥ ಅವಿವೇಕಿಗಳ, ಅದನ್ಯಾರೂ ನೋಡೋದಿಲ್ಲ. ವಿವೇಕಿಗಳ, ಸಜ್ಜನರು ನಿಮ್ಮ ಪಕ್ಷದಲ್ಲಿದ್ದಾರಾ, ದುರ್ಜನರು ನಿಮ್ಮ ಪಕ್ಷದಲ್ಲಿದ್ದಾರಾ ಅಂತ ಯಾರು ಲೆಕ್ಕ ಹಾಕೋದಿಲ್ಲ. ನಿಮ್ಮ ಕಡೆ ಎಷ್ಟು ಜನ ಇದ್ದಾರೆ ಅಂತ ಮಾತ್ರ ಲೆಕ್ಕ ಹಾಕ್ತಾರೆ. ಕಾನೂನು ಅದನ್ನೇ ಹೇಳ್ತದೆ, ಇವರು ಕೂಡ ಅಂಥದನ್ನೇ ಲೆಕ್ಕ ಹಾಕ್ತಾರೆ. ಹೀಗಾದರೆ ಅವರ ಗತಿ ಏನು? ಇಂಥ ಸ್ಥಿತಿಯಲ್ಲಿ ಹೇಗೆ ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಇದನ್ನೆಲ್ಲವನ್ನು ಕೂಡ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆಡಳಿತಗಾರರಿಗೆ? ಅವಶ್ಯಂ ನರಕಾಃ ಪಾರ್ಥ ದ್ರಷ್ಟವ್ಯ ಸರ್ವರಾಜಭಿ. ಎಷ್ಟು ಎಚ್ಚರಿಕೆಯಿಂದ ಅವರು ಹೆಜ್ಜೆ ಇಡಬೇಕಾಗ್ತದೆ, ಎಷ್ಟು ಎಚ್ಚರಿಕೆಯಿಂದ ಅವರು ನಿರ್ಣಯ ತಗೊಳ್ಬೇಕಾಗ್ತದೆ ಅನ್ನೋದನ್ನೆಲ್ಲ ಇದರಿಂದ ಕಲಿಬೇಕು ನಾವು. ತತಸ್ತ್ವಯ ಪ್ರಾಪ್ತಮಿದ ಮುಹೂರ್ತಂ ದುಃಖಮುತ್ತಮಂ. ಆದ್ದರಿಂದ ಒಂದು ಸ್ವಲ್ಪ ಕಾಲ ಆದರೂ ಕೂಡ ಇಂಥದೊಂದು ನರಕವನ್ನ ನೀನು ನೋಡ್ಬೇಕಾಯ್ತು, ಮೃಷಾ ನರಕವನ್ನು ನೋಡ್ಬೇಕಾಯ್ತು ಅಂತಿದ್ದಾನೆ ಧರ್ಮರಾಜ. ಇವ್ರು ಯಾರು, ಭೀಮ, ಅರ್ಜುನ ಮೊದಲಾದವರು ಯಾರು ಕೂಡ, ಹಾಗೆ ನಿನ್ನ ಮತ್ತು ಇವರೆಲ್ಲರ ಮಕ್ಕಳು ಕೂಡ ಯಾರೂ ನರಕದಲ್ಲಿರ್ಲಿಕ್ಕೆ ಯೋಗ್ಯರಾದವರಲ್ಲ. ಏಹಿ ಏಹಿ ಪುರುಷಶ್ರೇಷ್ಠ ಪಶ್ಚಾಚ್ಚ ಇಮಾಂ ತ್ರಿಲೋಕಾಂ. 3 ಲೋಕಗಳಲ್ಲೂ ಹರಿಯುವಂಥ ಈ ಗಂಗಾ ನದಿಯನ್ನು ನೋಡ್ಬಾ ಅಂತ ಹೇಳ್ತಿದ್ದಾನೆ. ಪ್ರವೇಶ ಮಾಡ್ಬಾ ಅಂತ ಅನ್ನೋದು ಮುಂದಿಂದಾಯ್ತು. ಮೊದಲು ಒಂದ್ಸರಿ ನೋಡಿದ್ರಿಂದಲೇ ಎಷ್ಟೋ ಅಜ್ಞಾನಗಳೆಲ್ಲ ಪರಿಹಾರ ಕಾಣ್ತವೆ. ಗಂಗಾ ನದಿ ಭಗವಂತನ ಪಾದದಿಂದ ಹುಟ್ಟಿದಂಥ ನದಿ ಅದು. ಒಳಗಿನ ಹೊರಗಿನ ಎಲ್ಲ ಮೈಲಿಗೆಯನ್ನ, ಅಮಂಗಳವನ್ನು ಕಳೆದು ನಮ್ಮನ್ನ ತತ್ವಜ್ಞಾನಕ್ಕೆ ಅಣಿಗೊಳಿಸುವಂಥ ನೀರದರದು. ಹೀಗೆಲ್ಲ ಆ ದೇವತೆಗಳು ಹೇಳಿದಾಗ, ಯಮಧರ್ಮ ಹೇಳಿದಾಗ, ಆ ಧರ್ಮರಾಜ ಎಲ್ಲ ದೇವತೆಗಳಿಂದ ಜೊತೆಗೇನೆ ಗಂಗಾ ನದಿಗೆ ಹೋದನಂತೆ. ಅಲ್ಲಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ, ಅವಗಾಹ್ಯ ಮುಳುಗಿ ಸ್ನಾನ ಮಾಡಿದ. ಅದೆಂಥದ್ದು? ಪಾವನೀಂ ಋಷಿ ಸಂಸ್ಮೃತಾಂ. ಅತ್ಯಂತ ಪಾವನವಾದದ್ದು. ಋಷಿಗಳು ಕೂಡ ಗಂಗಾ ನದಿಯನ್ನ ಸ್ತೋತ್ರ ಮಾಡಿದ್ದಾರೆ. ಅಂಥ ಶರೀರ ಅದು. ತಾತ್ಪರ್ಯ ನಿರ್ಣಯನು ಹಾಗೆ ಹೇಳ್ತದೆ. ನಹಿ ನೃಪ ಅದ್ಯಾಪಿ ಹಿ ಮಾನುಷೋ ಗತೋ ಭಾವ ತಥೋ ದ್ವೇಷ್ಟಿ ಸುಯೋಧನಾದೀನ್. ನಿನಗಿನ್ನೂ ಮನುಷ್ಯ ಸ್ವಭಾವ ಹೋಗಿಲ್ಲ. ಧರ್ಮರಾಜ ನೀನು ದುರ್ಯೋಧನಾದಿಗಳನ್ನ ಅದಕ್ಕಾಗಿ ಇನ್ನೂ ದ್ವೇಷ ಮಾಡ್ತಾ ಇದ್ದಿ. ಇಲ್ಲಿರೋದು ದುರ್ಯೋಧನನ್ನು ಇನ್ನೂ ದ್ವೇಷ ಮಾಡ್ತಿದ್ದಿ ಅಂತ ಅಷ್ಟೇ. ಆದ್ರೆ ನಾನು ಮನುಷ್ಯ ಭಾವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಮನುಷ್ಯ ಸ್ವಭಾವದಿಂದಾಗಿ ಒಬ್ಬ ಆಡಳಿತಗಾರನಾದವನು, ವ್ಯಕ್ತಿಯಾದವನು, ತಂದೆಯಾಗಿ, ಗಂಡನಾಗಿ, ರಾಜನಾಗಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾನೆ, ಏನೇನು ತಪ್ಪುಗಳನ್ನು ಮಾಡ್ತಾನೆ ಅನ್ನೋದನ್ನೆಲ್ಲ ಸ್ವಲ್ಪ
ಹಿಗ್ಗಿಸಿ ಹೇಳಿದೆ ಅಷ್ಟೆ. ಗಂಗಾ ನೀರಿನಲ್ಲಿ ಮುಳುಗು, ದೇಹವನ್ನು ತೊರೆ, ಮತ್ತೆ ದೈವತ್ವವನ್ನು ಪಡಿ ಅಂತ ಹೇಳ್ತಿದ್ದಾರೆ. ತಥೋ ದಿವ್ಯ ವಪುರ್ಭೂತ್ವ ಧರ್ಮರಾಜೋ ಯುಧಿಷ್ಠಿರ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ, ದಿವ್ಯ ಶರೀರವನ್ನು ಪಡೆದ. ಅದರಿಂದ ಏನಾಯಿತು? ವೈರವನ್ನು ಕಳ್ಕೊಂಡ. ದುರ್ಯೋಧನಾದಿಗಳ ಬಗ್ಗೆ ಅವನಿಗೆ ವೈರ ಏನಿತ್ತು ಅದು ಹೋಯಿತು, ಮತ್ತೆ ಸಂತಾಪವೂ ಕೂಡ ಹೋಯಿತು, ಅದು ಮುಖ್ಯ. ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡುವ ಪ್ರಸಂಗ ಬಂದಾಗೆಲ್ಲ ಮನುಷ್ಯರಾದಂಥ, ಅದರಲ್ಲೂ ಹುಲುಮಾನವರಾದಂಥ ನಾವು ಏನೇನು ತಪ್ಪುಗಳನ್ನು ಮಾಡಿದ್ದೇವೆ, ಮುಂದೇನು ಮಾಡುವವರಿದ್ದೀವಿ ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ಯುಧಿಷ್ಠಿರನನ್ನು ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಅಂತ ಆದಿಪರ್ವದಲ್ಲಿ ಒಂದು ಕಡೆ ಬಂದಿದೆ. ಯುಧಿಷ್ಠಿರನನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ಧರ್ಮದ ಪ್ರವೃತ್ತಿ ಹೆಚ್ಚಾಗ್ತದಂತ. ಮುಂದೆ ಅಲ್ಲಿಂದ ಹೊರಗೆ ಬಂದ. ಮಹರ್ಷಿಗಳೆಲ್ಲ, ದೇವತೆಗಳೆಲ್ಲ ಆತನನ್ನು ಪ್ರಶಂಸಿಸಿದರು, ಮೆಚ್ಚಿದರು. ಮುಂದೆ ಕೌರವ ಪಾಂಡವರೆಲ್ಲ ಯಾವ ಸ್ಥಳದಲ್ಲಿ ಇದ್ರು, ಕ್ರೋಧರಹಿತರಾಗಿ ಆನಂದದಿಂದ ಇದ್ರಲ್ಲ, ಅದೇ ಸ್ಥಳಕ್ಕೆ ಇವನು ಕೂಡ ಹೋದ ಅಂತ ಕೇಳಿ ಬರ್ತದೆ. ತಾತ್ಪರ್ಯ ನಿರ್ಣಯ ಅದಕ್ಕಾಗಿಯೇ ಸದ್ಯೋ ಬಭೌ ದೈವಮಮು ಅವಾಪ್ಯ ಕಾಯಂ ವಿಸೃಷ್ಟ ರೋಷಾದಿ ಸಮಸ್ತ ದೋಷ. ದುರ್ಯೋಧನನ ಬಗ್ಗೆ ರೋಷ, ರಾಗ, ಮತ್ತಾರವ್ರ ಬಗ್ಗೆ ರಾಗ, ದುರಭಿಮಾನ, ದುರಾಗ್ರಹ, ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೇ ಇರುವಿಕೆ, ಅಧರ್ಮದ ಬಗ್ಗೆ ಆಸಕ್ತಿ ಮೊದಲಾದ ಎಲ್ಲ ದೋಷಗಳನ್ನು ಕಳ್ಕೊಂಡ ಅಂತ. ಕೇವಲ ದುರ್ಯೋಧನ ಸ್ವರ್ಗದಲ್ಲಿರುವುದನ್ನು ನೋಡಿ ಅವನಿಗೆ ಸಿಟ್ಟಿನಿಂದ ಮೈ ಉರಿಯುವಂತಾಗಿತ್ತು. ಆಗ ದೇವತೆಗಳು ಆತನಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡು ಅಂತ ಹೇಳಿದರು ಅಂತ ಮಾತ್ರ ಅಲ್ಲ, ಭೂಲೋಕದಲ್ಲಿ ಅವತಾರ ಮಾಡಿದಂದಿನಿಂದ ಅವನಿಗೆ ಏನೇನು ದೋಷಗಳು ಅಂಟಿದ್ದವು, ಏನು ದೌರ್ಬಲ್ಯಗಳಿದ್ದವು, ಆ ಎಲ್ಲ ದೋಷಗಳು ಕೂಡ ಹೋದವು ಅಂತ ತಿಳ್ಕೊಳ್ಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಮಾಡಿದ ಯುದ್ಧ ಧರ್ಮಯುದ್ಧವೋ ಹೌದೋ ಅಲ್ಲೋ ಅನ್ನೋ ಸಂಶಯ, ಮತ್ತೆ ಕೃಷ್ಣನ ಮಾತಿನಂತೆ ತಾನು ನಡ್ಕೊಂಡದ್ದು ಸರಿಯೋ ಹೌದೋ ಅಲ್ಲೋ ಅನ್ನೋ ಸಂಶಯ, ಆ ಸಂಶಯಗಳೆಲ್ಲ ಪ್ರಾಯ ಹೋಗಿರ್ಬೇಕು. ಅದಕ್ಕಾಗಿ ಸಮಸ್ತ ದೋಷ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಅದು ಆ 32ನೇ ಅಧ್ಯಾಯದ 116ನೇ ಶ್ಲೋಕ. 113ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಿಕಾದಲ್ಲಿ ಹೇಳಿದಂಥ ಮಾತುಗಳನ್ನು ನಾವು ಅವಲೋಕಿಸಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ.